ವೀಕ್ಷಕರೇ ನಮಸ್ಕಾರ. ಕರ್ನಾಟಕ ಕಾಂಪಿಟೇಟಿವ್ ಡಿಜಿಟಲ್ಗೆ ಸ್ವಾಗತ. ನಾನು ಅಪ್ಪುರಾಜ್. ಇವತ್ತಿನ ದಿನ ಎಲ್ಲಿ ಬಂದಿನಪ್ಪ ಅಂತಂದ್ರ ವಿಜಯಪುರ ನಗರದ ವಾರ್ಡ್ ನಂಬರ್ 1ರಲ್ಲಿ ಬರುವ ಶಕ್ತಿನಗರ್ನಲ್ಲಿ ಇರುವ ರೇಷನ್ ಅಂಗಡಿ ಆದಂತ 222ನೇ ನಂಬರ್ ರೇಷನ್ ಅಂಗಡಿಗೆ ಬಂದಿನು. ಈ ರೇಷನ್ ಅಂಗಡಿ ಹೆಸರೇನಪ್ಪ, ಹಳ್ಳ ಹಿತವರ್ಧಕ ಸಂಘ ಅಂತ ಹೇಳಿ. ಇಲ್ಲಿ ಎದಕ್ ಬಂದಿನಪ್ಪ ಅಂದ್ರೆ ಇವತ್ತಿನ ದಿನ ಈ ಕೆವೈಸಿ ಕಳೆದ 1 ತಿಂಗಳಿಂದ ಈ ಕೆವೈಸಿ ಕಾರ್ಯ ನಡೀತಿದೆ ರಾಜ್ಯದಲ್ಲಿ. ನಮ್ಗೆ ಈಗಾಗಲೇ ಗೊತ್ತಾಯ್ತು ಈ ಕೆವೈಸಿ ಯಾವ ರೀತಿಯಿಂದ ನಡೀತಾ ಇದೆ, ಇಲ್ಲಿನ ಅಂಗಡಿಯ ಮಾಲಕರು ಈ ಕೆವೈಸಿ ಬಗ್ಗೆ ಏನ್ ಹೇಳ್ತಾರ, ಹಾಗೂ ಇಲ್ಲಿನ ಗ್ರಾಹಕರು ಏನ್ ಹೇಳ್ತಾರ ಅನ್ನೋದು ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕರೇ. ಸರ್, ಇವತ್ತಿನ ದಿನ ನೀವು ಈ ಕೆವೈಸಿ ಮಾಡ್ತಿದ್ರಿ ಸರ್. ಈಗಾಗಲೇ ಕಳೆದ 1 ತಿಂಗಳಿಂದ ಕೂಡ ಪಡಿತರ ಚೀಟಿ ಈ ಕೆವೈಸಿ ನಡೀತಿದೆ ರಾಜ್ಯದಲ್ಲಿ. ನೀವು ಒಂದು ಅಂಗಡಿಯ ಮಾಲಕರಾಗಿ ಈ ಕೆವೈಸಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಎಲ್ಲಾರು ಮಾಡ್ಕೊಂಡು ಹೋಗ್ತಾ ಇದಾರೆ. ಬೆಳಗ್ಗೆ ಹಿಡಿದು ಬೆಳಗ್ಗೆ 8 ಗಂಟೆಯಿಂದ ರಾತ್ರಿ 9 ಗಂಟೆ ಆದ್ರೂ ನಿರಂತರ ಅಂಗಡಿ ಬಂದ್ ಮಾಡ್ಲಾರ್ದೆ ಜನರು ಯಾವ ತರ ಬರ್ತಾ ಇದಾರೆ ಆ ತರ ಮಾಡ್ತಾ ಇದೆ. ಆದ್ರೆ ನಿನ್ನೆ 4-5 ದಿವಸ ಆಯ್ತು ಸರ್ವರ್ ಫುಲ್ ಸ್ಲೋ ಆಗ್ಬಿಟ್ಟಿದೆ. ಜನ ನಿಂತು ಸಹಕರಿಸ್ತಾ ಇದಾರೆ, ಆದ್ರೂ ಕೆಲವೊಂದ್ ಜನ ಬಂದವ್ರು ಹೊಳ್ಳಿ ಹೋಗ್ತಾ ಇದಾರೆ. ಸರ್, ಈ ಕೆವೈಸಿ ಮಾಡ್ಬೇಕಾದ್ರೆ ಒಂದ್ ವ್ಯಕ್ತಿ ಈ ಕೆವೈಸಿ ಮಾಡಕ್ ಟೈಮ್ ಎಷ್ಟು ಆಗ್ತಾ ಇದೆ? ಈಗ ಮಿನಿಮಮ್ 5 ಮಿನಿಟ್ ಆಗ್ತಿದ್ದಾರೆ. 5 ಮಿನಿಟ್, 1-2 ಮಿನಿಟ್. ಚಲೋ ಸರ್ವರ್ ಇದ್ರೆ 1 ಮಿನಿಟ್ ಆಗ್ತದೆ. ಸರ್, ಈ ಕೆವೈಸಿ ಅಂದ್ರೆ ಬಟ್ ಒತ್ತು ಮುಖಾಂತರ ತಗೋತಿರೋ ಅಥವಾ OTP ಮುಖಾಂತರ ತಗೋತೀರಿ, ಏನ್ ತಗೋತೀರಿ? ಬಟ್ ಒತ್ತಿದ ಮೇಲೆ ಫಸ್ಟ್ ಬಟ್ ಒತ್ತಬೇಕ್ರಿ, ಆಮೇಲೆ ಸೆಕೆಂಡ್ ಮತ್ ಬಟ್ ಒತ್ತಬೇಕು, ಆಮೇಲೆ ಮೊಬೈಲ್ ನಂಬರ್ ಹಾಕಿ ಅವ್ರಿಗೊಂದು OTP ಬಂದ್ಮ್ಯಾಗ ಅವಾಗ ದುಡಿಕರಿಸ್ಬೇಕ್ರಿ. 3 ಟೈಪ್ ಐತ್ರಿ. ಸರ್, ಈ ಕೆವೈಸಿ ರಾಜ್ಯ ಸರ್ಕಾರ ಯಾಕೆ ಮಾಡಿದೆ ಅಂತ ನೀವು ಅಂಗಡಿಕಾರರಾಗಿ ಏನ್ ಹೇಳಕ್ ಇಷ್ಟಪಡ್ತೀರಿ? ಪ್ರತಿ 5 ವರ್ಷಕ್ಕೊಮ್ಮೆ ಈ KYC ಮಾಡ್ಬೇಕಂತ ಸರ್ಕಾರ ಆದೇಶ ಇದೆ. ಆಗ ಆಹಾರ ಇಲಾಖೆದಿಂದ ಎಲ್ಲ ಕಾರ್ಡ್ದಾರು ಅಂತರ ಎಲ್ಲ ಕಾರ್ಡ್ದಾರ ಅಂತ ಅಲ್ಲ, ಕೆಲವೊಂದು ಕಾರ್ಡ್ದಾರು ಉಳಿದಂತ ಸದಸ್ಯರಿಗೆ ಮಾತ್ರ ಈ KYC ಮಾಡ್ಬೇಕಂತ ಐತಿ. ನಾವು ಪ್ರತಿಯೊಂದು ಗ್ರೂಪ್ದಾಗ ಸದಸ್ಯರು ಹಾಕಿವಿ, ಆದ್ರೂ ಜನ ಬಂದು ನಮ್ದು ಐತೋ ಇಲ್ಲ ಅಂತ ಕೇಳ್ತಾ ಇದ್ದಾರೆ. ಈಗ 5 ಜನ ಇದ್ರೆ ಇಬ್ರೇ ಇರ್ತಾವ, ಒಬ್ರು 3 ಮಂದಿ ಇರ್ತಾರ, ಒಬ್ರೇ ಇರ್ತಾರ. ಆದ್ರೂ ಏನಂದ 5 ಮಂದಿ ಅವ್ರದ್ದು ಯಾಕೆ ಬಂದಿಲ್ಲ ಅಂತ ಕೇಳ್ತಾರ. ಅವ್ರದ್ದು ಆಲ್ರೆಡಿ KYC ಐತಿ. ಸರ್, ಇದಕ್ಕೆ ಅನುಗುಣವಾಗಿ ಏನ್ರಿ ಒಂದು ಆಹಾರ ಇಲಾಖೆಯಿಂದ ಯಾವ್ದಾರ ಒಂದು ಬುಕ್ಲೆಟ್ ಏನ್ ಕೊಟ್ಟಿದ್ದಾರೆ, ಇಂಥ ವ್ಯಕ್ತಿಗಳು ಉಳಿದೋದಂತ ಕೊಟ್ಟಿದ್ದಾರೆ ಸರ್. ಸರ್, ನಿಮ್ ಅಂಗಡಿಗೆ ಎಷ್ಟು ಜನರು ಈ KYC ಮಾಡ್ಬೇಕಂತ ಬಂದದ ಸರ್? 2800 ಚಿಲ್ಲರೆ ಇದ್ದಾರೆ. 2800 ಚಿಲ್ಲರೆ. ಸರ್, ಈಗಾಗಲೇ ಈ KYC ಎಷ್ಟು ಕಂಪ್ಲೀಟ್ ಮಾಡಿರಿ ಸರ್? ನಾವ್ ಒಂದು 1600ರಿಂದ 1700 ಆಗ್ಯಾರ. ಸರ್, ಇದಕ್ಕೆ ಸರ್ಕಾರ ಏನಾದ್ರು ನಿಮ್ಗೆ ಒಂದು ಹಣಗಿನ ಏನು ಕೊಡ್ತೀವಿ? ಏನು ಇಲ್ರಿ, ಯಾವುದೇ ಹಣ ಕೊಡ್ತೀನಿ ಅಂತ ಹೇಳ್ತಾರ್ರಿ. ಮೊದಲಿಂದ ಆದ್ರೂ ಕೊಟ್ಟಿಲ್ಲ. ಅವಾಗ ಈಗ 5 ವರ್ಷ 2018-19 ಕೊಟ್ಟು ಮಾಡಿದ್ದು ಇನ್ನೂ ತನ ಹಣ ನಮ್ಮ ನಾಯಿಬೆಲೆ ಅಂಗಡಿ ಸಂಘದವ್ರಿಗೆ ಆಗ್ಲಿ ಇಡೀ ಕರ್ನಾಟಕದಂತ ಬಿಡುಗಡೆ ಮಾಡಿ ಅಂತ ಹೇಳ್ತಾರೆ. ಇನ್ನೂವರೆಗೂ ಕೊಟ್ಟಿಲ್ಲ. ಸರ್, ಸರಿಯಾಗಿ ನೀವು 12 ಗಂಟೆ ಕೂತಿ ಈ ಕೆಲಸ ಮಾಡ್ತೀರಿ ಸರ್. ಅದ್ರಾಗ ಒಬ್ಬದಿಂದ ಈ ಕೆಲಸ ಆಗುದಿಲ್ಲ. ಇನ್ನೊಬ್ರು ಯಾರಿಗಾರ ಕೆಲಸ ತಗೊಂಡ್ರಿ 2-3 ಮಂದಿ ಮಾಡತ್ತಾರ, ಅಲ್ಲಿ ಒಬ್ರು ಬಯೋಮೆಟ್ರಿಕ್ ಮಾಡತ್ತಾರ, ನಾವ್ ಇಲ್ಲಿ ಕಣ್ಣಿಂದ ಮಾಡತ್ತೀವಿ, ಆದ್ರೂ ಮುಗಿತಾ ಇಲ್ಲ. ಸರ್, ಎಷ್ಟೋ ಮಂದಿ ಅನುಭವಿಸೋರು ಇರ್ತಾರ, ಒಬ್ಬರು ಬಟ್ ಬರ್ತಾ ಇಲ್ಲ, ವೈರ್ ಅಂತವ್ರಿಗೆ ಏನ್ರ ಆತರ ನಿಮ್ ಕಡೆಯಿಂದ ಅಂಗಡಿಕಾರರಿಂದ ಅಥವಾ ಅಂಗಡಿಯಿಂದ ಏನ್ರ ಒಂದು ವ್ಯವಸ್ಥೆ ಮಾಡಿದ್ರೆ? ಅವ್ರಿಗೆ ಸದ್ಯಕ್ಕೆ ಏನು ಮಾಡ್ತಾ ಇಲ್ಲ. ಆದ್ರ ಮುಂದಿನ ಹಂತದಾಗ ಅವ್ರು ಏನಾರು ಬೆಡ್ ರೆಸ್ಟ್ ಇದ್ರ ಅವ್ರ ಮನೆಗೆ ಹೋಗಿ ನಾವ್ ಮಾಡ್ತೇವ್ರಿ. ಸರ್, ಇನ್ನೊಂದಪ್ಪ, ಈ KYC ಎಷ್ಟು ಮುಖ್ಯ ಅಂತೀರಿ ಸರ್ ನೀವು ಕಾರ್ಡ್ದಾರಿ? ಮುಖ್ಯ ಅಂದ್ರ ಈಗ KYC ಮಾಡ್ಲಿಲ್ಲ ಅಂದ್ರೆ ಮುಂದಿನ ಹಂತದಾಗ ಕಾರ್ಡ್ದಾರ ಹೆಸರು ತೆಗಿಬಹುದು. ಆದ್ರೂ ಅವ್ರ ಹೆಸರು ಹೋದ್ರು ಮನೆಯಲ್ಲಿ ಮುಖ್ಯಸ್ಥರು ಇದ್ದವ್ರು ಹೆಸರು ಹಾಕೋಬಹುದು ಅವ್ರು. ಆದ್ರ ಕಾರ್ಡ್ದಾರ ಯಾವ್ದೇ ಭಯ ಪಡಬಾರ್ದು. ಯಾಕಂದ್ರ ಹೆಸರು ಒಬ್ಬ ಮುಖ್ಯಸ್ಥ ಇದ್ದಂದ್ರ 10 ಹೆಸರು ಹಾಕೋಬಹುದು ನೀವು. ಅವ್ರು ನಿಜವಾಗಿ ಇದ್ರ ಈ ಮದ್ವಿ ಆದವ್ರು ತೆಗೆದಿರಂಗಿಲ್ಲ, ತೀರ್ಕೊಂಡವ್ರದ್ದು ಮರಣ ಹೊಂದಿದವ್ರು ಎಷ್ಟೋ ಜನ ಇಲ್ಲಿ ಬರ್ಲಾತಾರ. ಈ ಕಾರ್ಡ್ದಾರ ಮರಣ ಹೊಂದಿದ್ದೀವಿ, ತೀರ್ಕೊಂಡಿದ್ದಾರೆ. ಮತ್ತು ಕೆಲವೊಂದು ಏನಾಗ್ಯದ ಸಕಾಲದಾಗ ಅರ್ಜಿ ಹಾಕ್ಯಾರ, ಆ ಸಕಾಲ ಕ್ಲಿಯರ್ ಮಾಡ್ಬೇಕು ಅಂದಾಗ ಅದು KYC ಪ್ರಕ್ರಿಯೆ ಸ್ವಲ್ಪ ಹೆಚ್ಚಿಗೆ ತೋರಿಸ್ತದೆ. ಈಗ ಎಷ್ಟೋ ಈಗ ನಮ್ಮ ಅಂಗಡಿಗೆ ಒಂದು 20-25 ಸಕಾಲ ಅರ್ಜಿ ತೋರಿಸ್ತಾವ. ಅವ್ ಇನ್ನ ಕ್ಲಿಯರ್ ಮಾಡ್ಯಾರೋ ಗೊತ್ತಿಲ್ಲ. ಆಹಾರ ಇಲಾಖೆ ತಾವಂತರ ಫೋಟೋ ಹೊಡೆದು ಕಳ್ಸಾಗತ್ತೆ ಗ್ರೂಪ್ದಾಗ. ಅದ ಉಳಿದವತ್ತೆ ಡೈಲಿ ನಂಬಲ್ಲಿ ಬರ್ತೇಳಿ ಫೋಟೋ ಹಾಕಿ ಕಳಿಸ್ತೇವೆ. ಇಲ್ಲ ಮಾಡ್ತೀನಿ ಅಂತ ಹೇಳಿದ. ಮಾಡ್ತೀನಿ ಅಂತಾರ. ಮರಣ ಹೊಂದಿದವ್ರದ್ದು, ಮಹಿಳೆಯರು ಮದ್ವೆ ಆದವ್ರದ್ದು ಅದು ಇಮಿಡಿಯೇಟ್ಲಿ ತೆಗಿಲಾಕತ್ತಾರ. ಜೆಂಟ್ಸ್ ಇದ್ರೆ ಸ್ವಲ್ಪ ಅದು ಯಾಕೆ ತೆಗಿತಾರ ಅಂತ ನೋಡ್ತಾರ. ಅವ್ರು KYC ಮಾಡ್ರಿ, ಇಲ್ಲಿಗ ಬಯೋಮೆಟ್ರಿಕ್ ಸೆಂಟರ್ ಕಳಿಸಿ ಅವ್ರದ್ದು ಬಯೋಮೆಟ್ರಿಕ್ ಮಾಡ್ಕೊಂಡು ಕರೆಸಿ ಮಾಡ್ರಿ ಅಂತ ಆದಷ್ಟು ಎಲ್ಲರಿಗೂ ಕರೆಸಿ ಮಾಡತ್ತ ಹೇಳ್ತಾ ಇದಾರೆ. ಸರ್, ಈಗ ಪಡಿತರ ಚೀಟಿದಾರಿಗೆ ಕೊನೆದಾಗಿ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಈ KYC ಬಗ್ಗೆ? ಎಲ್ಲಾರು ಈ KYC ಮಾಡ್ಕೋರತ್ತೆ ಹೇಳ್ತೀನಿ. ನನ್ನ 222 ಅಂಗಡಿ ಹರಳ ಹಿತವರ್ಧಕ ಸಂಘದ ಪ್ರತಿಯೊಂದು ಸದಸ್ಯರು ಅವ್ರ ಸದಸ್ಯರ ಹೆಸರು ಕಡಿಮೆ ಆದ್ರೆ ನನಗೆ ಆಹಾರ ಧಾನ್ಯ ಕಡಿಮೆ ಆಗ್ತೈತಿ, ನಂದು ಕಮಿಷನ್ ಹೋಗ್ತೈತಿ. ಅವರು ನಾವು ಒಂದೇ ಕುಟುಂಬ ಇದ್ದಂಗ. ಆ ಸದಸ್ಯರು ನನ್ನ ಮನಿ ಸದಸ್ಯರು ಅಂತೇಳಿ ನಾವು KYC ಮಾಡ್ತಾ ಇದ್ದೇವೆ. ಸರ್ಕಾರದ ಯಾವ ದುಡ್ಡು ಅಪೇಕ್ಷೆ ಇರ್ಲಾರ ನಾವು ಮಾಡ್ತಾ ಇದ್ದೇವೆ. ಸರ್, ಈಗಾಗಲೇ ಅಂಗಡಿಕಾರ ಮೇಲೆ ಒಂದು ಆರೋಪ ಬಂದಿದೆ.
ಒಂದ್ ಈ KYC ಮಾಡ್ಲಕ್ 50 ರೂಪಾಯಿ ಅಂತ ತಿಳ್ಕೊತಾ ನಿಜಾನ ಸರ್? ಏನ್ ನಮಗ್ ಏನ್ ಕಂಡು ಬಂದಿಲ್ರಿ. ನಾವಂತೂ ಯಾವ್ದು 1 ರೂಪಾಯಿ ತಗೊಂಡಿಲ್ಲ. ತಗೊಂಡ್ರ ಮ್ಯಾಗ ಆರ್ ಇಲಾಖೆ ಅವ್ರ ಮ್ಯಾಗ ಆಕ್ಷನ್ ತಗೋಬೋದತ್ತ ನಾನು ಸ್ಪಷ್ಟವಾಗಿ ಹೇಳ್ತೀನಿ. ಸರ್ ತಮ್ಮ ಹೆಸರು? ನಾಗರಾಜ್ ಕಬಾಡೆ. ನಾಗರಾಜ್ ಕಬಾಡೆ. ನಿಮ್ಮ ಅಂಗಡಿ ಹೆಸರು ಸರ್? ಹರಳೆ ಹಿತವರ ಸಂಘ 222 ಬವಸರ್ ನಗರ್ ಮತ್ತು ಶಕ್ತಿನಗರ್, ವಿಜಯಪುರ. ವೀಕ್ಷಕರು, ಇಲ್ಲಿವರೆಗೆ ನೋಡಿದ್ರಿ ಒಂದ್ 222 ನಂಬರ್ ಅಂಗಡಿಯ ಮಾಲೀಕರಾದಂತಹ ನಾಗರಾಜ್ ಕಬಾಡಿ ಅವರು ಈ KYC ಅನ್ನೋದು ಎಷ್ಟು ಮುಖ್ಯ ಇದೆ ಒಂದು ಪಡಿತರದಾರರಿಗೆ. ಅಥವಾ ಈ KYC ಮಾಡ್ಲಿಕ್ಕಂದ್ರ ಮುಂದಿನ ದಿನಮಾನಗಳಲ್ಲಿ ಅವ್ರ ಹೆಸರು ಕೂಡ ಹೋಗ್ಬಹುದು ಕಾರ್ಡ್ದಿಂದ ಅನ್ನೋದನ್ನ ಹೇಳಿದ್ರು. ದಯವಿಟ್ಟು ರಾಜ್ಯದ ಎಲ್ಲಾ ಜನತೆ ಈ KYC ಅನ್ನು ಮಾಡಿಕೊಂಡು ನಿಮ್ಮ ಕಾರ್ಡ್ ಅನ್ನು ಉಳಿಸ್ಕೊಡ್ರಿ, ಹಾಗೆ ನಿಮ್ ರೇಷನ್ ಅಕ್ಕಿಯನ್ನು ಉಳಿಸ್ಕೊಳ್ಳಿ ಅಂತ ಅನ್ನೋದು ಸುದ್ದಿ ನನ್ನ ಚಾನೆಲ್ ವತಿಯಿಂದ ನಾನು ತಮ್ಮಲ್ಲಿ ಕೇಳ್ತೀನಿ. ಕ್ಷಣ ಸುದ್ದಿಗಳಿವೆ. ಕರ್ನಾಟಕ ಡಿಜಿಟಲ್ ಅನ್ನು ನೋಡ್ತಾ ಇರಿ. ಧನ್ಯವಾದಗಳು. ವೀಕ್ಷಕರೇ, ಹಾಗೆ 222 ನಂಬರ್ ಅಂಗಡಿಯ ಪಡಿತರದಾರ ಇಲ್ಲಿ ನಮ್ ಜೊತೆ ಇದ್ದಾರೆ. ಅವ್ರು ಈ KYC ಬಗ್ಗೆ ಏನ್ ಹೇಳ್ತಾರ, ಇಲ್ಲಿ ಈ KYC ಮಾಡ್ಲಿಕ್ಕೆ ಏನ್ ಹಣ ಪಡಿತಾರ ಏನು ಅನ್ನೋದನ್ನ ಅವ್ರ ಬಾಯಿಂದ ಕೇಳೋಣ ಬನ್ನಿ ವೀಕ್ಷಕ. ಸರ್, ಈಗಾಗಲೇ ರಾಜ್ಯದಲ್ಲಿ ಈ KYC ನಡೀತಾ ಇದೆ ಸರ್. ಈಗ ನೀವು ಕೂಡ ಈ KYC ಮಾಡ್ಲಿಬೇಕಂತ ಇಲ್ಲಿ ಅಂಗಡಿ ಮುಂದೆ ಕಾಯಚ್ಕೊಂಡ್ ನಿಂತಿದ್ರಿ. ಎಷ್ಟ್ ದಿವಸದಿಂದ ಬರ್ತಾ ಇದೀರಿ ಸರ್ ಇಲ್ಲಿ? ನಾನು 3 ದಿವಸದಿಂದ ಬರ್ತಾ ಇದ್ದೀನಿ. ಕೆಲವೊಂದ್ ಸರ್ತಿ ಸರ್ವರ್ ಬರುತ್ತೆ, ಕೆಲವೊಂದ್ ಸರ್ತಿ ಸರ್ವರ್ ಬರಲ್ಲ. ನಾವು ಡ್ಯೂಟಿ ಬಿಟ್ಟು ಬರ್ಬೇಕಾಗತ್ತೆ. ನಮ್ಮ ಮನೆಯಲ್ಲಿ ನಾವು 5 ಜನ ಇದೀವಿ. 5 ಜನದ ಸರ್ವರ್ ಈ KYC ಮಾಡ್ಬೇಕಂತ ನಮ್ಗೆ ಈಗಾಗಲೇ ನೋಟಿಸ್ ನಮ್ಮ ಅಂಗಡಿ ಮಾಲೀಕರಾದ ನಾಗರಾಜ್ ಅವರು ಕಳಿಸಿದ್ದಾರೆ. ಅದನ್ನ ನೋಡ್ಕೊಂಡ್ ಬಂದ್ಬಿಟ್ಟು ನಾವು ಡ್ಯೂಟಿ ಬಿಟ್ಬಿಟ್ಟು ಬಂದು ಇಲ್ಲಿ ಪಾಳೆಗೆ ನಿಂದಿರ್ತೀವಿ. ನಾವು ಬರೋಕ್ಕಿಂತ ಮುಂಚೆ ಜನರು ಬಂದಿರ್ತಾರೆ. ಅದನ್ನ ನೋಡಿ ನಾವು ಒಂದು ಹಾಫ್ ಅವರ್ 1 ಅವರ್ ನಿಲ್ತೀವಿ. ಕೆಲವೊಂದ್ ಸರ್ತಿ ಸರ್ವರ್ ಬರುತ್ತೆ, ಕೆಲವೊಂದ್ ಸರ್ತಿ ಸರ್ವರ್ ಬರಲ್ಲ. ಅದಕ್ಕಾಗಿ ನಾವು ಮತ್ತೆ ರಿಟರ್ನ್ ಮನೆಗೆ ಹೋಗ್ಬೇಕಾಗುತ್ತೆ. ಹೀಗಾಗಿ 2-3 days ಇಂದ ನಾವು ಹೋಗಿ ಬಂದು ಮಾಡ್ತಾ ಇದೀವಿ. ಇವಾಗ ನೋಡ್ಬೇಕು, ಇವಾಗ ಸಂಡೇ ಇದೆ, ಕೆಲಸ ಸೂಟಿ ಇದೆ, ಅದಕ್ಕಾಗಿ ಬಂದ್ ನಿಂತಿದ್ವಿ. ಮಿನಿಮಮ್ 1 ಅವರ್ ಆಯ್ತು, ಇನ್ನು ನಮ್ದು ನಂಬರ್ ಬಂದಿಲ್ಲ, ಅದಕ್ಕಾಗಿ ವೇಟ್ ಮಾಡ್ತಾ ಇದ್ವಿ. ಸರ್, ಇನ್ನೊಂದೇನಪ್ಪ ಅಂತಂದ್ರ ಉಳಿದಿದ್ ಪಡಿತರ ಅಂಗಡಿಗಳಲ್ಲಿ ಅಂದ್ರೆ ಉಳಿದಿದ್ ರೇಷನ್ ಅಂಗಡಿಗಳಲ್ಲಿ ಹಣ ತಗೊಳಕತ್ತಾರೆ ಈ KYC ಮಾಡ್ಲಕ್ಕ ಅನ್ನೋದು ಒಂದು ಆರೋಪ ಇದೆ. ಇಲ್ಲಿ ನಿಮ್ಮ ಅಂಗಡಿ ಮಾಲೀಕರು ಏನಾದ್ರು ರೊಕ್ಕ ಕೇಳಿದ್ರೆ? ನಮ್ಮ ಮಾಲೀಕರು ಇನ್ನೂವರೆಗೂ ಏನು ಯಾವ್ದೇ ತರ 1 ರೂಪಾಯಿ ಕೇಳಿಲ್ಲ. ಅವ್ರು ಆದಷ್ಟು ಬೇಗ ನಮ್ಗೆ ವಿನಂತಿ ಮಾಡಿ ಕೇಳ್ತಿದ್ದಾರೆ, ನೀವು ಬೇಗ ಬಂದು ಈ KYC ಮಾಡ್ಕೊಂಡು ಹೋಗಿ. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಯಾರು ಈ KYC ಮಾಡಿಲ್ಲ ಅವ್ರ ಹೆಸರು ಕಾರ್ಡಿಂದ ವಜಾ ಮಾಡ್ಬೇಕಾಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಸರ್, ಈ ಸರ್ 4-5 ದಿವಸದಿಂದ ಹೇಳ್ತಾರೆ ಸರ್ವರ್ ಸಮಸ್ಯೆ ಅಂತೀರಾ? ಹೌದು ಸರ್, ಸರ್ವರ್ ಸಮಸ್ಯೆ ತುಂಬಾನೇ ಬರ್ತಾ ಇದೆ. ಕೆಲವೊಂದ್ ಸರ್ತಿ ನಾವು ರೇಷನ್ ಬಂದ್ ನಿಂತಾಗ 3 ದಿವಸ ಬಂದ್ ನಿಂತಾದ್ಮೇಲೂ ಸರ್ವರ್ ಬರ್ತಾ ಇಲ್ಲ. ಅದಕ್ಕೋಸ್ಕರ ಸರ್ವರ್ ಬಗ್ಗೆ ಒಂದ್ ಸ್ವಲ್ಪ ಗೌರ್ಮೆಂಟ್ ದವರು ಜಾಸ್ತಿ ಸರ್ವರ್ ಬರೋ ತರ ಇಕ್ವಿಪ್ಮೆಂಟ್ಸ್ ಕೊಟ್ರೆ ನಾವು ಎಲ್ಲ ಬೇಗನೆ ರೇಷನ್ ತಗೊಂಡ್ ಹೋಗ್ಬೋದು. ಅವರು ರೇಷನ್ ಕೊಡೋದವರು ಮಾಲೀಕರು ಅವರು ಕೂಡ ಆದಷ್ಟು ಬೇಗ 2-3 days ಅಲ್ಲಿ ಎಲ್ಲ ರೇಷನ್ ಕೊಟ್ಟು ಅವರು ಫ್ರೀ ಆಗಿ ಇರ್ಬೋದು. ಸರ್, ತಮ್ಮ ಹೆಸರು? ಆನಂದ್ ಬಿದ್ರಿ ಅಂತ. ಆನಂದ್ ಬಿದ್ರಿ. ಯಾವ ಮನೆ ಬರ್ತದೆ ಸರ್ ನಿಮ್ದು? ಸರ್, ನಾನು ಜೈಲ್ದರ್ಗ ಹತ್ರ ಬರ್ತೀನಿ. ವೀಕ್ಷಕರೇ, ಇಲ್ಲಿ ಈಗಾಗಲೇ ಆನಂದ್ ಬಿದ್ರಿ ಇಲ್ಲಿ ಗ್ರಾಹಕರು ಈ ಅಂಗಡಿ ಗ್ರಾಹಕರು ಹೇಳಿದ್ರು ನಮ್ಮ ರೇಷನ್ ಅಂಗಡಿ ಮಾಲಕರು ಯಾವುದೇ ತರ ಹಣವನ್ನು ಪಡಿತಾ ಇಲ್ಲ ಈ KYC. ನಾನು ಕೂಡ 4-5 ದಿವಸದಿಂದ ತಿರುಗಾಡ್ತಾ ಇದ್ದೀನಿ. ಸರ್ವರ್ ಸಮಸ್ಯೆಯಿಂದ ಪದೇ ನನ್ನ ಪಾಳೆ ಬರೋರಿಗೆ ಸರ್ವರ್ ಹೋಗ್ತದ. ಆದಷ್ಟು ಬೇಗ ಸರ್ಕಾರ ಸರ್ವರ್ ಸಮಸ್ಯೆಯನ್ನು ಬಗೆಹರಿಸಿ ನಮ್ಮ ಕಾರ್ಡ್ದಾರಿಗೆ ಒಂದು ಅನುಕೂಲ ಮಾಡಿಕೊಡ್ಬೇಕಂತ ಕೇಳ್ಕೊಂಡ್ರು. ನೀವು ಕ್ಷಣ ಸುದ್ದಿಗಳಿಗಾಗಿ ಕರ್ನಾಟಕ ಪಬ್ಲಿಕ್ ಟಿವಿ ಡಿಜಿಟಲ್ ನೋಡ್ತಾ ಇರಿ. ನಾನು ಅಪರಾಜ್, ಧನ್ಯವಾದಗಳು. ಎಲೆಕ್ಟ್ರಿಕಲ್